ಬಿಹಾರದಲ್ಲಿ ಎನ್ಡಿಎ ಮೈತ್ರಿ ಕಮಾಲ್ ಮಾಡಿದೆ. ಡಬಲ್ ಸೆಂಚುರಿ ದಾಟಿದೆ. ಡಬಲ್ ಎಂಜಿನ್ 5ನೇ ಬಾರಿಗೆ ನಿತೀಶೇ ಬಿಹಾರದ ಬಾಸ್. ನಿಮೋ ಮ್ಯಾಜಿಕ್. ಬಿಹಾರದಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ಎಂಜಿಬಿ ಕಂಗಾಲಾಗಿದೆ. ಎನ್ಡಿಎ ಮೈತ್ರಿಕೂಟ ಬಹುಮತವನ್ನ ಸಾಧಿಸಿದ್ರೆ ಮಹಾಗಠಬಂಧನ್ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಸೋಲನ್ನ ಅನುಭವಿಸಿದೆ. ಮೋದಿ ನಿತೀಶ್ ಜೋಡಿಗೆ ಬಿಹಾರಿಗಳು ಬಹುಪರಾಕ್ ಅಂತ ಹೇಳಿದ್ದಾರೆ. 206 ಕ್ಷೇತ್ರಗಳಲ್ಲಿ ಗೆಲುವಿನತ್ತ ಎನ್ಡಿಎ ಅಭ್ಯರ್ಥಿಗಳಿದ್ದು ಕೇವಲ 31 ಕ್ಷೇತ್ರಗಳಲ್ಲಿ ಮಾತ್ರ ಐಎನ್ಡಿಎ ಗೆಲುವಿನ ಭರವಸೆಯನ್ನ ಇಟ್ಟುಕೊಂಡಿದೆ. ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿ, ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದಿಕ್ಕೂ ಕೂಡ ಕಾಂಗ್ರೆಸ್ ಇಲ್ಲಿ ಪರದಾಟವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಸಂಭ್ರಮಾಚರಣೆ ಜೋರಾಗಿದೆ. ಇನ್ನೂರ 6 ಕ್ಷೇತ್ರಗಳಲ್ಲಿ ಗೆಲುವಿನತ್ತ ಎನ್ಡಿಎ ದಾಪುಗಾಲು ಇಡ್ತಾ ಇದೆ. ಯಾರೂ ನಿರೀಕ್ಷೆ ಮಾಡದಂತಹ ಜಯವನ್ನ ಜನ ತಂದುಕೊಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ. ಕಾರಣ ಏನೇ ಆರೋಪಗಳಿದ್ರು, ದೊಡ್ಡ ಮಟ್ಟದ ಸವಾಲು ಇದ್ರೂ ಕೂಡ ಎನ್ಡಿಎ ಮೈತ್ರಿಕೂಟ ಜನರ ಮನಸ್ಸನ್ನ ಗೆದ್ದಿದೆ. ಕಾರಣ ಸಾಕಷ್ಟು ಆರೋಪಗಳಿತ್ತು. ಜೊತೆಗೆ ಈಗಾಗಲೇ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ವಿಚಾರ, ಮತ ಚೋರಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಆದ್ರೆ ಜಂಗಲ್ ರಾಜ ಆಗೋದಿಕ್ಕೆ ಬಿಡಬಾರ್ದು ಅನ್ನುವಂತಹ ಮಾತು ಜನರ ಮನಸ್ಸನ್ನ ಕಲಕಿದ ಹಾಗೆ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಸ್ಥಿರ ಆಡಳಿತವನ್ನ ನೀಡಿದಂತಹ ಹಿನ್ನೆಲೆಯಲ್ಲಿಯೇ ಸುವ್ಯವಸ್ಥೆಯನ್ನಂತಹ ಒಂದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿಟ್ಕೊಂಡಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರ, ಭ್ರಷ್ಟಾಚಾರದ ವಿಚಾರ, ಹೀಗೆ ಸಾಕಷ್ಟು ಚರ್ಚಾ ವಿಚಾರಗಳು ಇದ್ರೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಈಗಾಗಲೇ ಜನ ತಮ್ಮ ಮನಸ್ಸನ್ನ ಕೊಟ್ಟು ಮತವನ್ನ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ಇದೀಗ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಎನ್ಡಿಎ ಮ್ಯಾಜಿಕ್ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 10,000 ಜೀವಿಕಾ ದೀದಿ ಯೋಜನೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಯ್ತು ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ತಾ ಇಲ್ಲ. ಕಾರಣ ಈಗಾಗಲೇ ಪ್ರತಿಪಕ್ಷಗಳಲ್ಲಿ ಆರೋಪವನ್ನ ಮಾಡ್ತಾ ಇದ್ವು. ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ 10,000 ರೂಪಾಯಿ ಹಾಕುವಂತಹ ಒಂದು ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ನೇರವಾಗಿ ಅಕೌಂಟ್ಗೆ ಹಾಕುವಂತಹ ಯೋಜನೆ ಇದು. ಆ ಒಂದು ವಿಚಾರ ಇದೆಯಲ್ಲ, ಈ ಒಂದು ಯೋಜನೆ ಇದೆಯಲ್ಲ, ಮಹಿಳಾ ಮತದಾರರ ಮನಸ್ಸನ್ನ ಗೆಲ್ಲುವಲ್ಲಿ ಕೂಡ ಸಕ್ಸಸ್ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಮತದಾರರೇ ಕೈ ಹಿಡಿದಿರೋದು ಎನ್ಡಿಎ ಮೈತ್ರಿಕೂಟವನ್ನ. ಆಲ್ಮೋಸ್ಟ್ ಮಹಿಳಾ ಮತದಾರರು ಈ ಒಂದು ಗೆಲುವನ್ನ ಕೊಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ. ಅಷ್ಟು ಮಾತ್ರ ಅಲ್ಲ, ಈ ಮೂವರ ಒಂದು ಒಗ್ಗಟ್ಟಿದೆಯಲ್ಲ, ಮೋದಿ, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್, ಈ ಮೂವರ ಒಗ್ಗಟ್ಟು ಈ ಭರ್ಜರಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರುವಂತದ್ದು. ಯಾಕಂದ್ರೆ ಬೇರೆ ಬೇರೆ ಆಗಿ ಪ್ರಚಾರಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ರು ನಿತೀಶ್ ಕುಮಾರ್ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಒಟ್ಟಾಗಿ ಎಲ್ಲೂ ಕೂಡ ಪ್ರಚಾರ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಕೊಟ್ಟಂತಹ ಆಡಳಿತ, ನೀಡಿದಂತಹ ಭರವಸೆಗಳು ಇವೆಲ್ಲವೂ ಕೂಡ ಜನರ ಮನಸ್ಸಿಗೆ ತಾಟಿದೆ. ಅದೇ ಕಾರಣಕ್ಕಾಗಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿರೋದು. ಮುಂದುವರೆದಿದೆ ಸುಶಾಸನ ಬಾಬು ಪ್ರಭಾವ. ಕಳೆದ 2 ದಶಕಗಳಿಂದಲೂ ಕೂಡ ಯಾವುದೇ ಪಕ್ಷ ಆಗಿರ್ಬೋದು ಅಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ದಿದ್ದು ಮಾತ್ರ ನಿತೀಶ್ ಕುಮಾರ್ ಅವರೇ. ಯಾರ ಜೊತೆಗೆ ಹೋದ್ರು ಕೂಡ, ಯಾರ ಜೊತೆ ಮೈತ್ರಿ ಆದ್ರೂ ಕೂಡ ಅಲ್ಲಿ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಸುಶಾಸನ ಅನ್ನುವಂತಹ ಅವರಿಗೊಂದು ಪಟ್ಟ ಇದೆಯಲ್ಲ, ಆ ಒಂದು ಬಿರುದು ಇದೆಯಲ್ಲ, ಎಲ್ಲೋ ಭ್ರಷ್ಟಾಚಾರವನ್ನ ಮಾಡದೆ ಒಳ್ಳೆಯ ಆಡಳಿತವನ್ನ ಕೊಟ್ಟಂತಹ ಒಂದು ಬಿರುದೇ ಅವರಿಗೆ ಈ ಸಲದ ಗೆಲುವು ನೀಡೋದಕ್ಕೆ ಸಾಧ್ಯ ಆಗಿರೋದು. ಜೊತೆಗೆ ರಾಹುಲ್ ಗಾಂಧಿ ಅವರು ದೊಡ್ಡ ಮಟ್ಟದಲ್ಲಿ ಒಂದು ಆರೋಪವನ್ನ ಮಾಡಿದ್ರು, ಮತ ಚೋರಿಯ ಆರೋಪ. ಆ ಕ್ಯಾಂಪೇನ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಭಾವ ಬೀರಿಲ್ಲ ಅಲ್ಲಿ ಜನರ ಮನಸ್ಸಿಗೆ. ಅದು ಯಾವತ್ತೂ ಕೂಡ ಅದೊಂದು ಅಂಶ ಅನ್ನೋದು ಕೂಡ ಮನಸ್ಸಿಗೆ ಅನ್ಕೊಳ್ಳೇ ಇಲ್ಲ ಜನ. ಅಂತಹ ಒಂದು ಆರೋಪವನ್ನ ಮಾಡಿದ್ರು ಕೂಡ ಜನ ನೇರವಾಗಿ ವೋಟ್ ಮಾಡಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ. ಮತ್ತೊಂದು ಕಡೆ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಿದ್ದು ಡಬಲ್ ಎಂಜಿನ್ ಸರ್ಕಾರ
ಸರ್ಕಾರ ಅಂತ ಹೇಳಿ. ಅದೇ ರೀತಿಯಾಗಿ ಡಬಲ್ ಆದಂತಹ ಗೆಲುವನ್ನ ಅಲ್ಲಿನ ಮತದಾರರು ಕೊಟ್ಟಿದ್ದಾರೆ. ಈಗಾಗಲೇ NDA ಮೈತ್ರಿಕೂಟ ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಮ್ಯಾಂಡೇಟ್ ಸಿಗುತ್ತೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅಲ್ಲಿನ ಜನ NDA ಮೈತ್ರಿಕೂಟವನ್ನ ಕೈ ಹಿಡಿದಿದ್ದಾರೆ. ಯಾವುದೇ ಜಂಗಲ್ ರಾಜ್ ಈ ಹಿಂದೆ ಏನಿತ್ತು ಅದು ಒಂದು ರೀತಿಯಲ್ಲಿ ಭಯಾಂಕರವಾದಂತಹ ಒಂದು ಅನುಭವವನ್ನು ಜನರಿಗೆ ಕೊಟ್ಟಿತ್ತು. ಆ ಅನುಭವವನ್ನ ಕೂಡ ಬಿಜೆಪಿ ಅವರು ಅಥವಾ NDA ಮೈತ್ರಿಕೂಟ ಹೇಳ್ತಾನಿತ್ತು, ಅಂತಹ ಒಂದು ಆಡಳಿತ ಬೇಕಾ ನಿಮ್ಗೆ ಅಂತ ಹೇಳಿ. ಸೊ ಆ ಒಂದು ಅಸ್ತ್ರವನ್ನ NDA ಮೈತ್ರಿಕೂಟ ಹೇಳಿದಂತಹ ಸಂದರ್ಭದಲ್ಲೂ ಕೂಡ ಇಂತಹ ಒಂದು ಆಡಳಿತ ನಮಗೆ ಬೇಡ ಅಂತಾನೆ ಹೇಳಿ NDA ಮೈತ್ರಿಕೂಟಕ್ಕೆ ಜನ ತಮ್ಮ ಮತವನ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಮ್ಯಾಂಡೇಟ್ ಅನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಬಿಹಾರದಲ್ಲಿ ವಿರೋಧ ಪಕ್ಷನೇ ಇಲ್ಲ ಅನ್ನುವ ರೀತಿಯಾಗಿ ಆಗಿದೆ ಅಲ್ಲಿನ ಮಹಾಗಠಬಂಧನ್ ಪರಿಸ್ಥಿತಿ. ಹಾಗಾದ್ರೆ ಗಠಬಂಧನ್ ಎಡವಿದ್ದೆಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಇದೀಗ ಗಠಬಂಧನ ತಾನು ಏನು ಎಡವಟ್ಟು ಮಾಡ್ಕೊಳ್ತು ಅಂತ ಗಮನಿಸ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಸೀಟು ಹಂಚಿಕೆಯಲ್ಲೇ ಗೊಂದಲ ಇದ್ದಿದ್ದನ್ನ ನಾವು ಗಮನಿಸಬಹುದು. ನಮ್ಗೆ ಇಷ್ಟು ಸೀಟ್ ಬೇಕು ಅಂತ ಹೇಳಿ ಈ ಗಠಬಂಧನದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಅಥವಾ RJD ಮಧ್ಯೆ ಇರುವಂತಹ ದೊಡ್ಡ ಮೊತ್ತದ ಗೊಂದಲ. ಆನಂತರ ಕೊನೆಗೆ 61 ಕ್ಷೇತ್ರಗಳು ಕಾಂಗ್ರೆಸ್ಗೆ ಸಿಗುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಒಂದಷ್ಟು ಗೊಂದಲಗಳು ಉಂಟಾಯಿತು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಬಲ್ಯ ಇಲ್ವೇ ಇಲ್ಲ ಬಿಹಾರದಲ್ಲಿ. ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನು ಕೊಡಬೇಕಾ ಅನ್ನುವಂಥದ್ದು. ಇನ್ನು ಸ್ಥಳೀಯ ಸಮಸ್ಯೆಗಳು ವರ್ಸಸ್ ಮತಚೋರಿ ಅನ್ನುವಂತಹ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡಲೇ ಇಲ್ಲ ಗಠಬಂಧನ ನಾಯಕರು. ಅಲ್ಲಿ ಏನೇನು ಸಮಸ್ಯೆಗಳಿದೆ, ಯಾವ ರೀತಿಯಾಗಿ ಜನರಿಗೆ ಅಲ್ಲಿ ಕೆಲಸ ಕಾರ್ಯಗಳು ಆಗಬೇಕಾಗಿತ್ತು ಅನ್ನುವಂತಹ ವಿಚಾರಗಳನ್ನ ಹೇಳದೆ, ಅಭಿವೃದ್ಧಿಯ ವಿಚಾರಗಳನ್ನ ಮಾತಾಡದೆ, ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಹೇಳದೆ ಕೊನೆಗೆ ಘೋಷಣೆಗಳ ಮಹಾಪೂರವೇ ಹೊರಿತಾ ಅದು ಬೇರೆ ಪ್ರಶ್ನೆ. ಆದ್ರೆ ಸ್ಥಳೀಯ ಸಮಸ್ಯೆಗಳ ಬದಲಾಗಿ ಮತಚೋರಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡೋದನ್ನ ಅಥವಾ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು. ಆ ನಂತರ ತೇಜಸ್ವಿ ಅವರ ನಿರೀಕ್ಷೆಯನ್ನ ಸುಳ್ಳಾಗಿಸಿದ್ದು ಲಾಲು ಇತಿಹಾಸ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಸಲ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಗಠಬಂಧನದಲ್ಲಿ ಘೋಷಣೆ ಮಾಡಿದ್ದು ತೇಜಸ್ವಿ ಯಾದವ್ ಅವರು. ಆದ್ರೆ ತೇಜಸ್ವಿ ಯಾದವ್ ಅವರು ಅಂದುಕೊಂಡ ರೀತಿ ಅಲ್ಲ ಇಲ್ಲಿ. ಯಾಕಂದ್ರೆ ಲಾಲು ಅವರ ಆಡಳಿತ ಹೇಗಿತ್ತು ಅನ್ನೋದು ಜನರಿಗೆ ಗೊತ್ತಿದೆ. ಆ ಒಂದು ಜಂಗಲ್ ರಾಜ್ ವಿಚಾರವೇ ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದ್ದಿದ್ದು. ಇನ್ನೊಂದ್ ಕಡೆ ಕೈ ಹಿಡಿಲಿಲ್ಲ ಗಠಬಂಧನ್ ಗ್ಯಾರಂಟಿ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ತೇಜಸ್ವಿ ಯಾದವ್ ಹೇಳ್ತಾ ಇದ್ರು, ನಾವು ಅಧಿಕಾರಕ್ಕೆ ಬಂದ 20 ದಿನದಲ್ಲಿ ನಾವು ಒಂದು ಮನೆಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡ್ತೀವಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ರು. ಅದು ಯಾವುದು ಸತ್ಯ ಅಂತ ಆ ಭಾಗದ ಜನರಿಗೆ ಅನ್ಸಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅನೇಕ ಗ್ಯಾರಂಟಿಗಳನ್ನ ಕೊಟ್ಟರು, ಆದ್ರೆ ಆ ಗ್ಯಾರಂಟಿಗಳು ಯಾವುದು ಕೂಡ ಜನರ ಮನಸ್ಸಿಗೆ ಒಪ್ಪಿಗೆ ಆಗುವ ರೀತಿಯಾಗಿ ಇರಲಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಮುಸ್ಲಿಂ ಯಾದವ್ ಫ್ಯಾಕ್ಟರ್ ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಖಂಡಿತವಾಗ್ಲೂ ಕೂಡ ಇವರು ನಮ್ಮ ಕೈ ಹಿಡಿತಾರೆ. ಯಾಕಂದ್ರೆ ಪ್ರತಿ ಬಾರಿ ಎಲೆಕ್ಷನ್ ಅಲ್ಲೂ ಕೂಡ ಯಾದವ ಮತಗಳು ಜೊತೆಗೆ ಮುಸ್ಲಿಂ ಮತಗಳು ಗಠಬಂಧನ್ನಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಆಗಿರ್ಬೋದು ಅಥವಾ RJD ಪಾಲಿಗೆ ಅವರೇ ಕೈ ಹಿಡಿದಿರೋದು. ಆದ್ರೆ ಇಲ್ಲಿ ಆ ಮತಗಳು ಕೂಡ ಈ ಸಲ ವರ್ಕೌಟ್ ಆಗಲಿಲ್ಲ. MY ಫ್ಯಾಕ್ಟರೇ ಇಲ್ಲಿ ವರ್ಕೌಟ್ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಗಠಬಂಧನ ತೀರಾ ಹೀನಾಯ ಸೋಲು ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಾದಂತಹ ಸೋಲನ್ನ ಅನುಭವಿಸ್ತೀವಿ. ಯಾಕಂದ್ರೆ ಅಟ್ಲೀಸ್ಟ್ ಅವರ ಲೆಕ್ಕಾಚಾರದಲ್ಲಾದ್ರೂ ಈ ಸಲ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ, ಈಗ ನಾವು ಗೆದ್ರೂ ಕೂಡ ಅವರೇ ಹೇಳಿದ ಹಾಗೆ ನಾವು ಗೆದ್ರೂ ಕೂಡ ಇಲ್ಲಿ ಮತಚೋರಿ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು. ಆದ್ರೆ ಈಗ ಗೆಲುವಲ್ಲೂ ಕೂಡ ಒಂದು ವಿರೋಧ ಪಕ್ಷವನ್ನ ಮುನ್ನಡೆಸೋದಕ್ಕೆ ಇರುವಂತಹ ಸಾಮರ್ಥ್ಯ ಕೂಡ ಇಲ್ಲದ ರೀತಿಯಾಗಿ ಹೀನಾಯ ಸೋಲನ್ನ ಕಂಡಿದ್ದಾರೆ ಗಠಬಂಧನ್. ಪ್ರಮುಖವಾಗಿ ಕಾಂಗ್ರೆಸ್ ಅಂತೂ ತಾನು ಮೊದಲೇ ಅಲ್ಲಿ ಇಲ್ಲ, ಈಗಂತೂ ಏನೂ ಇಲ್ವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿದೆ. ಸೊ ಇಲ್ಲಿ ಮತ್ತೊಂದು ಫ್ಯಾಕ್ಟರ್ ಅನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಿಹಾರದಲ್ಲಿ ಕಮಾಲ್ ಮಾಡಿದ್ದು ಚಿರಾಗ್ ಪಾಸ್ವಾನ್. ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರಗಳು, ಅವರ ಪಾರ್ಟಿ LJP ಸ್ಪರ್ಧೆ ಮಾಡಿರೋದು 28 ಕ್ಷೇತ್ರಗಳಲ್ಲಿ. ಆದ್ರೆ ಗೆಲುವನ್ನ ಸಾಧಿಸಿದ್ದು 21 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಹಾರದ ಜನರಿಗೆ ಮತ್ತಷ್ಟು ಹತ್ತಿರ ಆಗಿದ್ದಾರೆ ಚಿರಾಗ್ ಪಾಸ್ವಾನ್ ಅವರು. ಚಿರಾಗ್ ಪಕ್ಷಕ್ಕೆ ಭರ್ಜರಿ ಮತವನ್ನ ಜನರು ಕೊಟ್ಟಿದ್ದಾರೆ. ಈ ಹಿಂದಿನ ನಾವು ಚುನಾವಣೆಗಳಲ್ಲಿ ಗಮನಿಸಿದ್ರೆ 2024ರಲ್ಲಿ NDA ಮೈತ್ರಿಕೂಟದ ಭಾಗವಾಗಿದ್ರು, 5 ಕ್ಷೇತ್ರಗಳನ್ನ ಕೇಳಿದ್ರು, 5ಕ್ಕೆ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಈ ಒಂದು ಹಂತದ ಆಡಳಿತದಲ್ಲಿ ಅವರು ಸಚಿವರಾಗಿರೋದನ್ನು ಕೂಡ ನಾವು ಗಮನಿಸಬಹುದು. ಆದ್ರೆ 2026ರಲ್ಲಿ ಆ ರೀತಿಯ ಪರಿಸ್ಥಿತಿ ಇರಲಿಲ್ಲ. ಅವರು JDU ಅವರು, ಅದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರಿಂದ ಬೇಸರಗೊಂಡು ಕೋಪ ಮಾಡಿಕೊಂಡು ತಾನೇ ಒಂದು ಸ್ವತಂತ್ರ ಪಕ್ಷವನ್ನ ಅಲ್ಲಿ ಅಂದ್ರೆ LJP ಇಂದ ತಾನೇ ಸ್ವತಂತ್ರವಾಗಿ ಅಲ್ಲಿ ಸ್ಪರ್ಧಿಸಿ 137 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು. ಗೆದ್ದಿದ್ದು ಕೇವಲ 1 ಕ್ಷೇತ್ರದಲ್ಲಿ. ಆದ್ರೆ ಈ ಸಲದ ಕಂಬ್ಯಾಕ್ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಚಿರಾಗ್ ಪಾಸ್ವಾನ್ ಮ್ಯಾಜಿಕ್ ಅನ್ನೇ ಮಾಡಿದ್ದಾರೆ. ಇದೀಗ ಬಿಹಾರ ಗೆಲುವಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಉತ್ತಮ ಸರ್ಕಾರದ ಗೆಲುವು, ಅಭಿವೃದ್ಧಿಯ ಗೆಲುವು,
ಜನಪರ ಮನೋಭಾವ, ಸಾಮಾಜಿಕ ನ್ಯಾಯ ಇಲ್ಲಿ ಗೆದ್ದಿದೆ. ಆಶೀರ್ವಾದಿಸಿದ ಪ್ರತಿಯೊಬ್ಬ ಬಿಹಾರದ ಜನರಿಗೂ ಕೃತಜ್ಞತೆಗಳು ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. 2025ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಐತಿಹಾಸಿಕ ಹಾಗೆಯೇ ಅಪ್ರತಿಮ ಗೆಲುವನ್ನ ಸಿಕ್ಕಿದೆ. ಈ ಒಂದು ಗೆಲುವಿನೊಂದಿಗೆ ಆಶೀರ್ವದಿಸಿದ್ದಕ್ಕಾಗಿ ಬಿಹಾರದ ಪ್ರತಿಯೊಬ್ಬ ವ್ಯಕ್ತಿಗೂ ಕೃತಜ್ಞತೆಗಳು. ಈ ಜನಾದೇಶವು ಜನರಿಗೆ ಸೇವೆ ಸಲ್ಲಿಸಲು ಮತ್ತು ಬಿಹಾರಕ್ಕಾಗಿ ಕೆಲಸ ಮಾಡಲು ನಮಗೆ ಹೊಸ ಶಕ್ತಿಯನ್ನ ನೀಡುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸೋಲಿನ ಕುರಿತು ಬಿಜೆಪಿಯಲ್ಲಿ ಲೇವಡಿಯನ್ನ ಮಾಡಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ರಾಹುಲ್ ಬಗ್ಗೆ ಲೇವಡಿಯನ್ನ ಮಾಡಲಾಗಿದೆ. ಸೋಲಿನ ಶತಕದೆಡೆಗೆ ಹೆಜ್ಜೆ ರಾಹುಲ್ ಗಾಂಧಿಯ ಹೆಜ್ಜೆ ಅನ್ನೋದನ್ನ ಕೂಡ ಇದೀಗ ಬಿಜೆಪಿ ಲೇವಡಿಯನ್ನ ಮಾಡಿ ಪೋಸ್ಟ್ ಅನ್ನ ಹಾಕಿದೆ. ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಎಕ್ಸ್ ನಲ್ಲಿ ಬಿಜೆಪಿ ಪೋಸ್ಟ್ ಮಾಡಿದೆ. ಈ ಮೂಲಕ ರಾಹುಲ್ ಗಾಂಧಿ ಅವರ ಸೋಲಿನ ಪ್ರಯಾಣ ಏನು ಕಂಟಿನ್ಯೂ ಆಗ್ತಾ ಇದೆ, ಆ ಒಂದು ಕಂಟಿನ್ಯೂ ಇದೀಗ ಶತಕದೆಡೆಗೆ ಹೆಜ್ಜೆಯನ್ನ ಹಾಕಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಬಿಜೆಪಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಇದೀಗ ರಾಹುಲ್ ಗಾಂಧಿ ಅವರನ್ನ ವ್ಯಂಗ್ಯವಾಡಿದೆ, ಲೇವಡಿ ಮಾಡಿದೆ. ನಿಮ್ಗೆ ನಾವು ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಕರ್ನಾಟಕ ಬಿಜೆಪಿಯ ಎಕ್ಸ್ ಖಾತೆಯಿಂದ ಯಾವ ರೀತಿಯಾದಂತಹ ಒಂದು ಟ್ವೀಟ್ ಆಗಿದೆ, ಅಲ್ಲಿ ಏನು ಪೋಸ್ಟ್ ಮಾಡಿದ್ದಾರೆ ಅನ್ನೋದು ಸೋಲಿನ ಶತಕದೆಡೆಗೆ ಹೆಜ್ಜೆ ಹಾಕ್ತಾ ಇರುವ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿದೆ. ಇಲ್ಲೂ ಕೂಡ ಮತಚೋರಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಿದ್ರು. ಅದೇ ವಿಚಾರವನ್ನ ಮೊನ್ನೆ ಕೂಡ ಹರಿಯಾಣ ಫ್ಯಾಕ್ಟರ್ ಅಂದ್ರೆ ಎಚ್ ಫ್ಯಾಕ್ಟರ್ ಅಥವಾ ಫೈಲ್ಸ್ ಅಂತ ಹೇಳಿ ಅಲ್ಲಿ ಏನು ದೊಡ್ಡ ಆರೋಪವನ್ನ ಮಾಡಿದ್ರಲ್ಲ, ಇಂತಹ ಸಂದರ್ಭದಲ್ಲಿ ಮತಚೋರಿಯ ವಿಚಾರ ಈಗಲೂ ಕೂಡ ಕಾಂಗ್ರೆಸ್ ಅದನ್ನೇ ಹೇಳ್ತಾ ಇದೆ. ಬಿಹಾರದಲ್ಲೂ ಕೂಡ ಮತಚೋರಿ ಆಗಿದೆ ಅನ್ನೋದನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟದ ಗೆಲುವನ್ನು ಸಂಭ್ರಮಿಸ್ತಾ ಇರುವಂತಹ ಬಿಜೆಪಿಯವರು ಇದೀಗ ಬಿಜೆಪಿಯ ಕರ್ನಾಟಕದ ಎಕ್ಸ್ ಖಾತೆಯಿಂದ ಸೋಲಿನ ಶತಕದೆಡೆಗೆ ರಾಹುಲ್ ಗಾಂಧಿ ಅವರು ಹೆಜ್ಜೆ ಹಾಕ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ವ್ಯಂಗ್ಯವಾಡಿ ಲೇವಡಿಯನ್ನ ಮಾಡಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಜೆಪಿ ನಡ್ಡಾ ಅವರು ಕೂಡ ಅಲ್ಲಿಗೆ ಈಗಾಗಲೇ ಆಗಮಿಸಿದ್ದಾರೆ. ಒಂದು ದೊಡ್ಡ ಮಟ್ಟದ ಸಂಭ್ರಮಾಚರಣೆಯಲ್ಲಿ ಕಾಣಿಸ್ತಾ ಇದೆ. ಕಾರಣ ಈಗಾಗಲೇ ಎನ್ಡಿಎ ಮೈತ್ರಿಕೂಟ ಬಹುಮತವನ್ನ ಪಡೆದುಕೊಂಡು ಸರ್ಕಾರವನ್ನ ರಚನೆ ಮಾಡುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ನಡೀತಾ ಇದೆ. ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಕೂಡ ಇತ್ತು. ಆ ನಿರೀಕ್ಷೆಯನ್ನ ಜನ ಸುಳ್ಳಾಗೋದಕ್ಕೆ ಬಿಡ್ಲಿಲ್ಲ. ಎನ್ಡಿಎ ಮೈತ್ರಿಕೂಟ ಇಲ್ಲಿ ಬಹುಮತವನ್ನ ಪಡೆದುಕೊಂಡಿದೆ. ಎಲ್ಲರಿಗೂ ಕೂಡ ಈಗ ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಅಭಿನಂದನೆಗಳನ್ನ ಕೂಡ ಅಲ್ಲಿ ಸಲ್ಲಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರು ಈ ಒಂದು ಗೆಲುವಿನಲ್ಲಿ ಅಥವಾ ಚುನಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅವರು ಎಲ್ಲರಿಗೂ ಕೂಡ ಈಗ ವಿಶ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಬಿಹಾರದಲ್ಲಿ ಎನ್ಡಿಎಗೆ ಬಹುಮತ ಹಿನ್ನೆಲೆ ಇದೀಗ ಕಾಂಗ್ರೆಸ್ ಸೋತ ಬಳಿಕ ಕೂಡ ಮತಚೋರಿ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಚುನಾವಣಾ ಆಯೋಗದತ್ತ ಮತ್ತೆ ಕಾಂಗ್ರೆಸ್ ಅನುಮಾನವನ್ನ ಹೊರ ಹಾಕ್ತಾ ಇದೆ. ಇಲ್ಲಿ ಮತಚೋರಿ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದು, ಕಾಂಗ್ರೆಸ್ನ ಆರೋಪ ಚುನಾವಣೆಗಿಂತಲೂ ಮೊದಲಿಂದಲೂ ಕೂಡ ನಡೀತಾನೆ ಇದೆ. ಈ ಒಂದು ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ. ಚುನಾವಣಾ ಅಸ್ತ್ರವನ್ನಾಗಿ ಕೂಡ ಮಾಡ್ಕೊಂಡಿದ್ರು. ಆದ್ರೆ ಜನ ಇದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ಲಿಲ್ಲ. ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಪರಾಕ್ ಅಂತ ಹೇಳಿದ್ರು. ಈ ಸಂದರ್ಭದಲ್ಲೂ ಕೂಡ ಇದೀಗ ಕಾಂಗ್ರೆಸ್ನವರು ಮತ್ತೆ ಮತಚೋರಿ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾನೆ ಇದ್ದಾರೆ. ಈ ಕಾಂಗ್ರೆಸ್ನ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನಾಯಕರುಗಳು ಹೇಳಿಕೆಗಳನ್ನ ನೀಡುತ್ತಾ ಇದ್ದು, ಜನ ಏನ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅಭಿವೃದ್ಧಿಯನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ, ನಾಯಕನ ಆಡಳಿತವನ್ನ ನೋಡ್ಕೊಂಡು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಈಗಾಗಲೇ ಬಹುಮತವನ್ನ ಜನ ಕೊಟ್ಟಿದ್ದಾರೆ. ನೀವು ಏನೇ ಆರೋಪಗಳನ್ನ ಮಾಡ್ಲಿ, ನೀವು ಯಾವುದೇ ರೀತಿಯಾದಂತಹ ಒಂದು ಭರವಸೆಗಳನ್ನ ಕೊಡಿ, ಘೋಷಣೆಗಳನ್ನ ಕೊಡಿ, ಆದ್ರೆ ನಾವು ಏನೇ ಇದ್ರೂ ಒಂದು ಒಳ್ಳೆಯ ಆಡಳಿತಕ್ಕೆ, ಒಳ್ಳೆಯ ನಾಯಕತ್ವಕ್ಕೆ ನಮ್ಮ ಮತ ಅನ್ನೋದನ್ನ ಬಿಹಾರದ ಜನ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಮತ್ತೆ ಮತ್ತೆ ಕಾಂಗ್ರೆಸ್ ಅದೇ ಆರೋಪವನ್ನ ಮಾಡ್ತಾ ಇದೆ, ಮತಚೋರಿಯ ಆರೋಪ.
ನವಿತಾ, ಸೋತವರಿಗೆ ಸೋಲಿನ ಹತಾಶೆ, ನೋವು, ಗೆದ್ದವರಿಗೆ ಸಂಭ್ರಮ ಸಹಜವಾಗಿ ಕಂಡು ಬರುವಂಥದ್ದು. ಅದನ್ನೇ ಇವತ್ತು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬಿಜೆಪಿ ಮತ್ತು RJD ಅದರ ನಾಯಕರು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ರೆ, ಮತ್ತೊಂದು ರೀತಿಯಿಂದ ಆ ಒಂದು ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರೆ, ಮತ್ತೊಂದು ಕಡೆ ಅತ್ಯಂತ ಹೀನಾಯವಾಗಿ ಸೋಲಿನ ಹೊಸ್ತಿಲಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಹಜವಾಗಿ ಒಂದು ಕಾರಣಗಳನ್ನು ಹುಡುಕ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮುಂಚಿತವಾಗಿಂದಲೂ ರಾಹುಲ್ ಗಾಂಧಿ ಇದೇ ಆರೋಪವನ್ನು ಮಾಡಿ ಬರ್ತಾ ಇದ್ರು, ವೋಟ್ ಚೋರಿ ಆಗ್ತಾ ಇದೆ ಆಗ್ತಾ ಇದೆ ಅಂತೇಳಿ. ಈ ಬಾರಿ ಕೂಡ ಇವತ್ತು ಪವನ್ ಖೇರ್ ಅವರು ಮಾತನಾಡಿದಂತ ಮಾತನ್ನ ಕೇಳ್ತಾ ಇದ್ರೆ, ಈ ಒಂದು ಗೆಲುವನ್ನ ಜ್ಞಾನೇಶ್ ಕುಮಾರ್ ಅಂತ ಈ CEC ಏನಿದ್ದಾರೆ, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ಅವರು ಬಿಜೆಪಿಗೆ ಕೊಟ್ಟಿದ್ದಾರೆ, ಇದು ಜನ ಕೊಟ್ಟಿರುವಂತ ಗೆಲುವಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯ ಧಾಟಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಆರೋಪವನ್ನ ಮಾಡುವಂಥದ್ದು ಮತ್ತೆ ಪ್ರತ್ಯಾರೋಪವನ್ನ ಮಾಡುವಂಥದ್ದು ಮತದಾನಕ್ಕಿಂತ ಮುಂಚಿತವಾಗಿ ಮಾಡಿದಾಗ ಅದಕ್ಕೆ ಒಂದು ಅರ್ಥ ಇರುತ್ತೆ. ಜೊತೆಗೆ ಆ ರೀತಿಯಾದಂತಹ ಆರೋಪಗಳು ಬಂದಾಗ ಒಂದು ಸಾಕ್ಷ್ಯಾಧಾರಗಳಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಇದಾವೆ. ಆದ್ರೆ ಇಲ್ಲಿ ಇವತ್ತು ದಿಗ್ವಿಜಯ್ ಸಿಂಗ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತವರು ಒಂದು ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಅತ್ಯಂತ ಆಪ್ತ ಮತ್ತು ಸಲಹಾಕಾರರಾಗಿದ್ದರು. ದಿಗ್ವಿಜಯ್ ಸಿಂಗ್ ಕೇಂದ್ರದಲ್ಲಿ ಸಚಿವರು ಕೂಡ ಆಗಿದ್ರು. ಇವತ್ತು ಅವರೊಂದು ಮಾತನಾಡ್ತಾ ಮಾಧ್ಯಮಗಳ ಜೊತೆಯಲ್ಲಿ ಹೇಳಿರುವಂತದ್ದು ಏನಂದ್ರೆ, ಕಾಂಗ್ರೆಸ್ ಸಂಘಟನೆಯತ್ತ ಗಮನವನ್ನ ಹರಿಸಬೇಕು. ಈಗ ನಾವು ಸಾಕಷ್ಟು ಆರೋಪವನ್ನೇನೋ ಮಾಡ್ತಿದ್ದೀವಿ, ಆದ್ರೆ ನಮ್ಮ ಸಂಘಟನೆ ಕೇವಲ ರ್ಯಾಲಿಗಳನ್ನ ಮಾಡೋದ್ರಿಂದ ಅಥವಾ ಮೆರವಣಿಗೆ ಹೋಗೋದ್ರಿಂದ ಜನರನ್ನ ಮತವನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾವು ಜನರನ್ನ ಸಂಪರ್ಕ ಮಾಡಬೇಕು, ಸಂಘಟನೆಯನ್ನ ಮಾಡಬೇಕು ಅಂತೇಳಿ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಭಿನ್ನವಾಗಿರ್ತಕ್ಕಂಥ ಧಾಟಿಯಲ್ಲಿ ಹೇಳಿಕೆಗಳು ಬರ್ತಾ ಇದ್ದಾವೆ. ರಾಹುಲ್ ಗಾಂಧಿ ಅವರು ಇನ್ನೂ ತನಕ ಕೂಡ ಈ ಒಂದು ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಯಾವುದೇ ಟ್ವೀಟ್ ಅನ್ನಾಗ್ಲಿ ಅಥವಾ ಈ ಬಗ್ಗೆ ಹೇಳಿಕೆಯನ್ನಾಗ್ಲಿ ರೆಕಾರ್ಡೆಡ್ ವಿಡಿಯೋನಾಗ್ಲಿ ಬಿಡುಗಡೆ ಮಾಡಿಲ್ಲ. ಈಗ ಅವರು ವಿದೇಶದಲ್ಲಿ ರೆಸ್ಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂತ ಕಾರಣದಿಂದಾಗಿ ಇವತ್ತು ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ದಿನ ಕೂಡ ಆಗಿತ್ತು, ಅವರ ಜಯಂತಿ ಇರುವಂತದ್ದು. ಇವತ್ತು ಅವರು ದೆಹಲಿಯಲ್ಲಿ ಇರಲಿಲ್ಲ, ಹೀಗಾಗಿ ಅವರು ಹೊರಗಡೆ ಇರೋ ಕಾರಣದಿಂದಾಗಿ ಇವತ್ತು ಅಲ್ಲಿ ಈ ದಿನ ಮತ್ತು ರಾತ್ರಿಯ ರೀತಿಯಾಗಿ ಇರೋ ಕಾರಣದಿಂದಾಗಲೂ ಅವ್ರಿಗೆ ಇನ್ನೂ ಫಲಿತಾಂಶದ ಬಗ್ಗೆ ಮಾಹಿತಿ ಇಲ್ಲದೆ ಇರಬಹುದು, ಅಥವಾ ಮಾಹಿತಿ ಇದ್ರೂ ಅದ್ರ ಬಗ್ಗೆ ಅವರು ಕೂಡ ಇಲ್ಲಿ ವೋಟ್ ಚೋರಿ ಆಗಿದೆಯಾ ಅನ್ನೋ ರೀತಿಯಲ್ಲಿ ಪರಾಮರ್ಶೆಯನ್ನ ಮಾಡ್ತಾ ಇರಬಹುದು. ಆದ್ರೆ ಒಟ್ಟಾರೆಯಾಗಿ ನಾವು ಈ ಚುನಾವಣೆಯ ಫಲಿತಾಂಶವನ್ನ ಗಮನಿಸ್ತಾ ಇದ್ರೆ, ಚುನಾವಣೆಯ ರಿಸಲ್ಟ್ ಬಂದಿದೆ. ಈಗ ಸರ್ಕಾರವನ್ನ ಮಾಡೋದಕ್ಕೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಆಗುತ್ತೆ ಅಂತೇಳಿ ಬಹುತೇಕವಾಗಿ ಹೇಳಲಾಗ್ತಾ ಇದೆ. ಅಲ್ಲಿ NDA ಆ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ RJD ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಒಂದು ಗೆದ್ದವರಿಗೆ ಕಾಂಗ್ರೆಸ್ ಹೇಳೋದಾಗ್ಲಿ ಅಥವಾ ಸೋಲಿಗೆ ಕಾರಣವಾಗ್ಲಿ ಅಥವಾ ಅದು ಕೂಡ ಈ ವೋಟ್ ಚೋರಿಯ ಆರೋಪವನ್ನ RJD ಕೂಡ ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಇರುವಂತದ್ದು. ಅವರು ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಬಿಡುಗಡೆ ಮಾಡ್ತಿಲ್ಲ. ಇನ್ನೂ ತನಕ ಕೇವಲ ಕೆಲ ಸ್ಪೋಕ್ ಪರ್ಸನ್ಸ್ಗಳು ಟ್ವೀಟ್ ಅನ್ನ ಮಾಡಿರುವಂತದ್ದು ಅಥವಾ ಅವರು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿರುವಂತಹ ಮಾತುಗಳಿದು. ಆದ್ರೆ ಈಗ ಪಕ್ಷಗಳ ಅಧಿಕೃತ ನಿಲುವೇನಾಗಿರುತ್ತೆ, ಈ ಒಂದು ಫಲಿತಾಂಶವನ್ನ ಒಪ್ಪಿಕೊಳ್ತಾರಾ ಅಥವಾ ಇದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡ್ತಾರಾ, ಮತ್ತೆ ಇದರ ಬಗ್ಗೆ ಏನಾದರೂ ಬೀದಿಗೆ ಇಳಿದು ಹೋರಾಟವನ್ನ ಮಾಡುವಂತ ಸಾಧ್ಯತೆ ಇದೆಯಾ, ಎಲ್ಲದಕ್ಕೂ ಕೂಡ ಕಾದು ನೋಡಬೇಕಾಗುತ್ತೆ. ಆದ್ರೆ ಸದ್ಯಕ್ಕಂತೂ ಗೆದ್ದವರು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.